ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಸಮಾಧಾನವು ಆಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4 ವಚನಗಳನ್ನು ಓದುತ್ತೇನೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಮಾಡುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನಮ್ಮುಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ಅನಂತ ಜೀವ ಅಥವಾ ನಿತ್ಯ ಜೀವ ದೈವತ್ವ ಮತ್ತು ಮನುಷ್ಯತ್ವದ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು. ಇಟರ್ನಲ್ ಲೈಫ್ ಈಸ್ ಡಿವೈನ್ ಆ್ಯಂಡ್ ಹ್ಯೂಮನ್ ಫೆಲೋಶಿಪ್. ಅನಂತ ಜೀವ ಅನ್ಯೋನ್ಯತೆಗೆ ಸಂಬಂಧಪಟ್ಟದ್ದು. 3ನೇ ವಚನದಲ್ಲಿ ಅನ್ಯೋನ್ಯತೆಗೆ ಪ್ರಾಮುಖ್ಯತೆ ಕೊಟ್ಟ ಹಾಗೆ ಎಲ್ಲಿಯೂ ಬರಹಗಾರನು ಅನ್ಯೋನ್ಯತೆಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಈ ಪತ್ರಿಕೆಯ ಒಂದು ಉದ್ದೇಶ ಅನ್ಯೋನ್ಯತೆಯಾಗಿದೆ. ಮತ್ತು 1ನೇ ವಚನವನ್ನು ಪ್ರಾರಂಭ ಮಾಡುವಾಗ ದೇವರ ಪ್ರೀತಿಯ ಕುರಿತಾಗಿ ಆತನು ಪ್ರಸಿದ್ಧಿಪಡಿಸ್ತಾನೆ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯ. ಜೀವವಾಕ್ಯ ಅಂದರೆ ಯೇಸು ಕ್ರಿಸ್ತನೇ. ಪ್ರಸಿದ್ಧಿಪಡಿಸುವಂಥದ್ದು ದೇವರ ಪ್ರೀತಿ ಈ ಜೀವವಾಕ್ಯ ಯೇಸು ಕ್ರಿಸ್ತನ ಮುಖಾಂತರ. ಇಂಥ ಒಂದು ಸಂದೇಶದೊಂದಿಗೆ ಪ್ರಾರಂಭಿಸಿ 3ನೇ ವಚನಕ್ಕೆ ಬಂದಾಗ ಅನ್ಯೋನ್ಯತೆ, ಸ್ನೇಹ ಭಾವ ಇದರ ಕುರಿತು ಪ್ರಕಟಿಸುವಂಥದ್ದು. ನಾವು ನಿಮಗೆ ಪ್ರಸಿದ್ಧಿ ಅಥವಾ ಪ್ರಕಟಪಡಿಸ್ತೇವೆ ಎಂಬುದಾಗಿ. ದಿ ಎಂಫಸಿಸ್ ಆಫ್ ಫೆಲೋಶಿಪ್ ಇನ್ ವರ್ಸ್ 3 ಈಸ್ ದ ಮೆಸೇಜ್. ಇಟ್ ಈಸ್ ದಿ ಥೀಮ್ ಆಫ್ ದಿ author. The crowning theme of the love of God is reflected in verse 1. He says, the word of life we have seen, heard and handled. The word of life has come to reveal the love of God. Jesus Christ is the word of life himself. ಈ ಜೀವವಾಕ್ಯ ಯೇಸು ಪ್ರಭು ತಾನೇ, ಬೇರೆ ಯಾರೂ ಅಲ್ಲ. ಆದಿ ಶಿಷ್ಯರ ನಡುವೆ ಅವರ ಮಧ್ಯದಲ್ಲಿ ಈ ಜೀವವಾಕ್ಯ ಅಂದರೆ ಯೇಸು ಕ್ರಿಸ್ತನು ಸಾಕ್ಷಾತ್ ರೀತಿಯಲ್ಲಿ ಅಥವಾ ವಾಸ್ತವಿಕ ರೀತಿಯಲ್ಲಿ ವಾಸ್ತವವಾಗಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಂಡ ಜೀವವಾಕ್ಯ. ಇದರ ಉದ್ದೇಶ ತಂದೆಯಾದ ದೇವರ ಪ್ರೀತಿಯನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿ. ದ ವರ್ಡ್ ಆಫ್ ಲೈಫ್, who was Jesus Christ himself, expressed in a concrete way, in a tangible way to the early disciples. ಈ ಅನಂತ ಜೀವ, ಈ ನಿತ್ಯ ಜೀವ ಉಳಿಯಬೇಕಾದರೆ ಅದು ಸಮಾಜದಲ್ಲಿ, ಅದು ಉಳಿಯಬೇಕಾದರೆ ಸಭೆಯಲ್ಲಿ, ಒಂದು ಜನರ ಸಮುದಾಯದಲ್ಲಿ. ಆದ್ದರಿಂದ ನೀವು ನಾನು ಒಂದು ಸಮುದಾಯ, ಒಂದು ಸಭೆ, ಜನರ ಮಧ್ಯೆ ಜೀವನ ಮಾಡುವುದು ಅಗತ್ಯ. ಹೀಗೆ ಸ್ನೇಹಭಾವ, ಅನ್ಯೋನ್ಯತೆಯೇ ಈ ಪತ್ರಿಕೆಯ ಉದ್ದೇಶ. ಇಂದಿನ ಧ್ಯಾನದ ಶಿರೋನಾಮ ಏನಂತಂದರೆ ಅನಂತ ಜೀವ, ನಿತ್ಯ ಜೀವ ದೈವತ್ವದೊಂದಿಗೂ ಮನುಷ್ಯತ್ವದೊಂದಿಗೂ ಇರುವಂಥ ಒಂದು ಅನ್ಯೋನ್ಯತೆ, ಒಂದು ಸ್ನೇಹಭಾವ ಮತ್ತು ಒಡನಾಟ. ಲೈಫ್ ಆಫ್ ಇಟರ್ನಿಟಿ ಆರ್ eternal life
is lived only in a community, and that too in a community of love. In other words, fellowship is the goal or the end purpose of this epistle. ಮೊದಲನೇದಾಗಿ ಅನಂತ ಜೀವ ಒಂದು ಅನ್ಯೋನ್ಯತೆ. ಫಸ್ಟ್ ಆಫ್ ಆಲ್, ಇಟರ್ನಲ್ ಲೈಫ್ ಈಸ್ ಅ ಫೆಲೋಶಿಪ್. ಮಾನವ ಸ್ವಭಾವ ಸಾಧಾರಣವಾಗಿ ಅನ್ಯೋನ್ಯತೆಗಾಗಿ ತವಕ ಪಡ್ತದೆ. ಮಾನವರಾದ ನೀವು ಮತ್ತು ನಾನು ಅನ್ಯೋನ್ಯತೆಗೆ ಹಂಬಲ ಇದೆ ನಮ್ಮಲ್ಲಿ. ಸಾಧಾರಣ, ಅದು ಸಹಜ. ಅನ್ಯೋನ್ಯತೆಗೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ, ಒಬ್ಬೊಂಟಿಗರಾಗಿ ಏಕಾಂತವಾಗಿರಲಿಕ್ಕಲ್ಲ. ಈ ಕಾರಣದಿಂದಲೇ ಮನೆ ಇದೆ, ಕುಟುಂಬ ಇದೆ, ಸಮುದಾಯ, ಸಮಾಜ, ಸಭೆ, ಸಂಘಗಳು ಇವೆ. ಅನ್ಯೋನ್ಯತೆಗೆ ಮನುಷ್ಯರು ತವಕ ಪಡ್ತಾರೆ. ನಾವು ಬೇರೆ ಬೇರೆ ಹಂತಗಳಲ್ಲಿ ಅನ್ಯೋನ್ಯತೆಗೆ ತವಕ ಪಡ್ತೇವೆ ಮತ್ತು ಅನ್ಯೋನ್ಯತೆಯನ್ನು ಹುಡುಕ್ತೇವೆ. ಸ್ನೇಹ ಭಾವವನ್ನು ನಾವು ಹುಡುಕ್ತೇವೆ, ಇದು ನಿಜ. ನಮ್ಮ ಆಸಕ್ತಿಗಳೇನು? ನಮ್ಮ ಆಸಕ್ತಿಗಳು ಇತರರೊಂದಿಗಿರುವ ಅನ್ಯೋನ್ಯತೆಯನ್ನು ಹುಡುಕುವುದು ಸಾಧಾರಣ ಮತ್ತು ಸಹಜ. ನಮ್ಮ ಹವ್ಯಾಸಗಳೇನು? ನಮ್ಮ ತಲಾಂತುಗಳೇನು? ಮತ್ತು ನಮ್ಮ ಸಂಸ್ಕೃತಿ ಏನು ಎಂಬುದಾಗಿ ಈ ಒಂದು ಹಂತದಲ್ಲಿ ನಾವು ಅನ್ಯೋನ್ಯತೆಯನ್ನು ಬಯಸ್ತೇವೆ ಮತ್ತು ಹುಡುಕ್ತೇವೆ. ಮತ್ತು ಕೆಲವರು ರಾಜಕೀಯ ಸಂಬಂಧತೆಯನ್ನು ಹುಡುಕುವಂಥದ್ದು, ಇನ್ನು ಕೆಲವರು ತಮ್ಮ ಬುದ್ಧಿಶಕ್ತಿಗೆ ಅನುಗುಣವಾದ ಅನ್ಯೋನ್ಯತೆ ಸಂಬಂಧಗಳನ್ನು ಹುಡುಕುವುದು, ಮತ್ತಿತರರು ಆತ್ಮಿಕ ರೀತಿಯಲ್ಲಿ ಒಂದೇ ಮನಸ್ಸುಳ್ಳವರನ್ನು ಹುಡುಕುವಂಥದ್ದು ಸಹಜ. ಅನ್ಯೋನ್ಯತೆ ಬೇರೆ ಬೇರೆ ಹಂತಗಳಲ್ಲಿ ಮಾನವರಾದ ನಾವು ಹುಡುಕ್ತೇವೆ. ಹ್ಯೂಮನ್ ನೇಚರ್ ಈಸ್ ಮೇಡ್ ಫಾರ್ ಫೆಲೋಶಿಪ್. ವಿ ಸೀಕ್ ಫೆಲೋಶಿಪ್ in various levels. We have our self-interests and we seek those who have the same self-interest as we do. We have our hobbies. We have a certain culture in which we have been brought up. And then we look for certain intellectual fellowship with those who can interact with us. And then there is what is known as the political affiliation, and there is the spiritual fellowship affiliation that we look for. Some of us look for social activity. In all, man, woman, human beings are made to have fellowship with one another, and therefore we seek after like-minded people to associate with. ಈ ಎಲ್ಲ ಅನ್ಯೋನ್ಯತೆಗಳಿಗಿಂತ ಮಿಗಿಲಾದ, ಸೌಮ್ಯವಾದ, ಉತ್ಕೃಷ್ಟವಾದ ಒಂದು ಅನ್ಯೋನ್ಯತೆ ಯಾವುದೆಂದರೆ ದೇವರೊಂದಿಗೆ ಮತ್ತು ಮನುಷ್ಯರೊಂದಿಗೆ ಇರತಕ್ಕಂಥ ಆಧ್ಯಾತ್ಮಿಕ ಅನ್ಯೋನ್ಯತೆಯೇ. ಕ್ರೈಸ್ತ ವಿಶ್ವಾಸಿಗಳೊಂದಿಗೆ ಅವರ ಮೂಲಕ ದೇವರೊಂದಿಗಿರುವಂಥ ಅನ್ಯೋನ್ಯತೆಯೇ ಅತಿ ಉತ್ಕೃಷ್ಟವಾದದ್ದು, ಅತಿ ಬೆಲೆ ಬಾಳುವಂಥದ್ದು, ಅತಿ ಸೊಗಸಾದು. ಇದು ಯಾವ ಪರಿಸರದಲ್ಲಾಗ್ತದೆ ಅಂತಂದರೆ ಸಭೆ, ವಿಶ್ವಾಸಿಗಳು ಈ ಒಂದು ಪರಿಸರದಲ್ಲಿ ವೈಯಕ್ತಿಕ ಆತ್ಮೀಕತೆಯಿಂದ ಈ ಅತ್ಯುನ್ನತವಾದ ದೇವರೊಂದಿಗೆ ಅನ್ಯೋನ್ಯತೆ ಪ್ರಾರಂಭ ಆಗ್ತದೆ. ಒಬ್ಬೊಂಟಿಗರಾಗಿ ಯಾರೂ ಇರಲಿಕ್ಕೆ ಬಯಸುವುದಿಲ್ಲ. ನನಗೆ ಸಭೆಯ ವಿಶ್ವಾಸಿಗಳ ಅನ್ಯೋನ್ಯತೆ ಬೇಡ ಎಂಬುದಾಗಿ ಹೇಳಿದರೆ ಅದು ತಪ್ಪಾಗ್ತದೆ.
ಅದು ಸಾಧಾರಣ ಆಗುವುದಿಲ್ಲ. The richest and the best fellowship human beings can have is the fellowship with God and with the people. We cannot be isolated and yet be related to God. We need to have fellowship. And in this context, individual religion, individual isolated belief is a contradiction in terms. There is no spirituality when you and I stand alone. There is room for mysticism and meditation, but our spiritual life is unavoidably mutual. ಧ್ಯಾನ ಮತ್ತು ರಹಸ್ಯವಾದಂಥ ಆತ್ಮೀಕತೆಗೆ ಸ್ಥಳ ಇದೆ. ಆದರೆ ಆತ್ಮೀಕತೆ ಪರಸ್ಪರ ಒಬ್ಬರನ್ನೊಬ್ಬರು ಸೇರಿಕೊಂಡು ದೇವರ ಅನ್ಯೋನ್ಯತೆಯನ್ನು ಅನುಭವಿಸುವುದೇ. ಈ ಪರಸ್ಪರ ಸಂಬಂಧತೆಯನ್ನು ಸಿದ್ಧಾಂತ ಮಾಡಲಿಕ್ಕೆ ಗ್ರಂಥಕರ್ತನಾದ ಯೋಹಾನನು ಪದೇ ಪದೇ ನಾವು, ನಮ್ಮ, ನಮಗೆ ಎಂಬುದಾಗಿ ಆತನು ಬರೆಯುತ್ತಾನೆ. ಈ ಓದಿದ 4 ವಚನಗಳಲ್ಲಿ ಕನಿಷ್ಠ 12 ಸಾರಿ ಈ ಬಹುವಚನದ ನಾಮಪದವನ್ನು ಉಪಯೋಗಿಸ್ತಾನೆ. The author does not err when he habitually and consistently uses the plural pronouns such as we, us, and our. These plural personal pronouns appear no fewer than a dozen times in these 4 verses that we have read. ಮನುಷ್ಯತ್ವ, ದೈವತ್ವ, ಅನ್ಯೋನ್ಯತೆಯೇ ಕ್ರೈಸ್ತ ವಿಶ್ವಾಸಿಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಹಾಜರಾಗಿರುವುದು ಮತ್ತು ಹಾಜರಾಗಿರಬೇಕು. ಇದು ಅಗತ್ಯ. ಇದೇ ಅನಂತ ಜೀವನದ ಅನ್ಯೋನ್ಯತೆ, ಇದೇ ನಿತ್ಯ ಜೀವ, ನಿರಂತರ ಜೀವದ ಅನ್ಯೋನ್ಯತೆ. ಆದ್ದರಿಂದ ಯೋಹಾನನ ಮುಖ್ಯ ಧ್ಯೇಯ ಈ ಪತ್ರಿಕೆಯನ್ನು ಬರೆಯಲು ಏನಂತಂದರೆ, ನಮಗೆ ಅನಂತ ಜೀವನದ ಅನ್ಯೋನ್ಯತೆ ದೈವತ್ವದೊಂದಿಗೆ ಮನುಷ್ಯತ್ವದೊಂದಿಗೆ ಇರುವಂಥದ್ದೇ. Divine human fellowship of believers, those who believe in Jesus Christ, constitute the fellowship of the church. Fellowship of the church. This is eternal fellowship. It's not temporary. It is not time bound. It is eternal. Because our fellowship is with the Father through the believers in Jesus Christ. And this happens through the Son, through the Holy Spirit. ಯೇಸು ಕ್ರಿಸ್ತನ ಮೂಲಕ ಮತ್ತು ಪವಿತ್ರಾತ್ಮನ ಸೇವೆಯ ಮೂಲಕ ನಮಗೆ ತಂದೆಯಾದ ದೇವರೊಂದಿಗೆ ನಿತ್ಯ ಅನಂತ ಜೀವನದ ಅನ್ಯೋನ್ಯತೆ ಇರ್ತದೆ. ಕೆಲವೊಮ್ಮೆ ನಮ್ಮ ಸಭೆಗಳಲ್ಲಿ ನಮ್ಮ ಅನ್ಯೋನ್ಯತೆ ಕೇವಲ ಒಂದು ವಿಹಾರ ಸಂಘವಾಗಿರುತ್ತದೆ. ಅಂದರೆ ನಮ್ಮ ಅನ್ಯೋನ್ಯತೆ ಕೇವಲ ಮನೋರಂಜನೆಗಾಗಿ, ನಮ್ಮ ಅನ್ಯೋನ್ಯತೆ ಕೇವಲ ನಗುವ ಕೆಲವು ಮುಖಗಳನ್ನು ನೋಡುವ ಹಾಗೆ, ನಮ್ಮ ಅನ್ಯೋನ್ಯತೆ ನಮ್ಮ ಸ್ನೇಹಿತರನ್ನು ಸಂಬಂಧಿಕರನ್ನು ಸಂಧಿಸುವ ಒಂದು ಅನ್ಯೋನ್ಯತೆ ಮಾತ್ರ ಆಗಿರ್ತದೆ. ಮತ್ತು ಒಂದೊಂದು ಸಾರಿ ಊಟ ಉಪಚಾರಗಳು ಕುಡಿಯಲಿಕ್ಕೆ ತಿನ್ನಲಿಕ್ಕೆ ಸಿಕ್ಕುವಂಥ ಒಂದು ಸಲಕರಣೆಯ ಅನ್ಯೋನ್ಯತೆಗಿಂತಲೂ ಹೆಚ್ಚಾಗಿ ಇಲ್ಲದ್ದು ದುಃಖಕರವಾದ ವಿಷಯವೇ. Churches
today perhaps are a little more than religious clubs, whose fellowship, the church fellowship, consists of meeting happy and smiling faces and perhaps a handshake, some entertainment, maybe a potluck dinner. What is the true nature of the church? The fellowship with the Father through the Son and the Holy Spirit, along with the believers, is the true fellowship. The metaphor that Jesus our Lord uses in John 15 about the vine and the branches reflects the true sense of fellowship, one with another. ಸಭೆಗಳ ಅನ್ಯೋನ್ಯತೆ ಪ್ರಭು ಯೇಸು ಕ್ರಿಸ್ತನು ತೋರಿಸಿದ ದ್ರಾಕ್ಷೆ ಬಳ್ಳಿ ಮತ್ತು ಕೊಂಬೆಗಳ ಒಂದು ಉದಾಹರಣೆಯಲ್ಲಿ ಪ್ರತಿಬಿಂಬಿಸಲ್ಪಟ್ಟಿದೆ. ಯಾವ ರೀತಿಯ ಒಂದು ನಿಕಟವಾದ ಸಂಬಂಧ ದ್ರಾಕ್ಷೆ ಬಳ್ಳಿಗೂ ಕೊಂಬೆಗಿರ್ತದೋ ಅದೇ ಪ್ರಕಾರ ಅನ್ಯೋನ್ಯತೆ ಎಂಬತಕ್ಕಂಥದ್ದು ನಮ್ಮ ತಂದೆಯಾದ ದೇವರೊಂದಿಗೆ ಯೇಸು ಕ್ರಿಸ್ತನ ಮೂಲಕ ಇರತಕ್ಕಂಥದ್ದು. ಈ ಒಂದು ಅನ್ಯೋನ್ಯತೆಯ ಗುಣಲಕ್ಷಣಗಳೇನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಫೆಲೋಶಿಪ್? ಮೊದಲನೇದಾಗಿ ಸ್ವಾರ್ಥ ತ್ಯಾಗದ ಸೇವೆ ಅನ್ಯೋನ್ಯತೆಯಲ್ಲಿ, ಎ ಸ್ಯಾಕ್ರಿಫಿಷಿಯಲ್ ಸರ್ವಿಸ್. ಎರಡನೇದಾಗಿ ಒಂದು ಅಸಲಿ ಅಪ್ಪಟ ಪ್ರೀತಿಯ ಪ್ರದರ್ಶನ, ನಿಜವಾದಂಥ ಪ್ರೀತಿ. ಎ ಮ್ಯಾನಿಫೆಸ್ಟೇಷನ್ ಆಫ್ ಜೆನ್ಯೂನ್ ಲವ್ ಈಸ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೆಲೋಶಿಪ್. ಮೂರನೇದಾಗಿ ಪ್ರಾರ್ಥನೆಯಲ್ಲಿ ಆಸಕ್ತಿ, ಮ್ಯಾನಿಫೆಸ್ಟೇಷನ್ ಆಫ್ ಪ್ರೇಯರ್ ಕನ್ಸರ್ನ್. ನಾಲ್ಕನೇದಾಗಿ ಕೊರತೆಯಲ್ಲಿ ಅಗತ್ಯತೆಯುಳ್ಳವರಿಗೆ ಸಹಾಯ ಮಾಡತಕ್ಕಂಥದ್ದು. ದ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಟು ರೀಚ್ ಔಟ್ ಟು ದ ಪೀಪಲ್ ಹೂ ಆರ್ ಇನ್ ನೀಡ್. ಅನಂತ ಜೀವನ ಒಂದು ಅನ್ಯೋನ್ಯತೆ. ಇಟರ್ನಲ್ ಲೈಫ್ ಈಸ್ ಎ ಫೆಲೋಶಿಪ್ ಮೊದಲನೇದಾಗಿ. ಎರಡನೇದಾಗಿ ಅನಂತ ಜೀವನ ಒಂದು ಆನಂದ. ದಿ ಇಟರ್ನಲ್ ಲೈಫ್ ಇನ್ ದ ಸೆಕೆಂಡ್ ಪ್ಲೇಸ್ ಈಸ್ ಜಾಯ್. ನಾಲ್ಕನೇ ವಚನದಲ್ಲಿ ಹೀಗೆ ಆತನು ಬರೆಯುತ್ತಾನೆ, ಏನಂತಂದರೆ ಕ್ರೈಸ್ತತ್ವದ ಒಂದು ತಿರುಳು, ಒಂದು ಸಾರಾಂಶ, ಸತ್ವ, ಮೂಲ ತತ್ವ, ಅವಶ್ಯ ಗುಣ ಏನಂತಂದರೆ ಆನಂದ, ಸಂತೋಷ. ದಿ ಎಸೆನ್ಸ್ ಆಫ್ ಕ್ರಿಶ್ಚಿಯಾನಿಟಿ ಈಸ್ ಜಾಯ್. ಆನಂದ ಸಂತೋಷದಿಂದ ಪ್ರೇರಣೆ ಆಗ್ತದೆ, ಸ್ಫೂರ್ತಿಯನ್ನು ಕೊಟ್ಟು ಅನ್ಯೋನ್ಯ ನಮಗೆ ಹೆಚ್ಚುತ್ತದೆ. ಆದ್ದರಿಂದ ಇದು ಒಂದು ಪರಿಶುದ್ಧವಾದಂಥ ಆನಂದ, ಈ ಲೋಕವು ಕೊಡುವಂಥ ಆನಂದವಲ್ಲ. ಜಾಯ್ ಮೋಟಿವೇಟ್ಸ್ ಆ್ಯಂಡ್ ರಿಸಲ್ಟ್ಸ್ ಇನ್ ಫೆಲೋಶಿಪ್, ಆ್ಯಂಡ್ ದೇರ್ಫೋರ್ this is holy joy. The ultimate note of the Christian message is joy. ಕ್ರೈಸ್ತತ್ವದ ಅಂತಿಮ ಕಡೆಯ ಸಂದೇಶ ಏನಂತಂದರೆ ಆನಂದ. ನಾನು ನಿಮಗೆ ಬಿಟ್ಟು ಹೋಗ್ತೇನೆ ಸಮಾಧಾನ, ಸಮಾಧಾನದಲ್ಲಿ ಆನಂದ ಇದೆ. ಜೀವವಾಕ್ಯವನ್ನು ಯೇಸು ಕ್ರಿಸ್ತನು ಜೀವವಾಕ್ಯ, ಅವನನ್ನು ದೃಷ್ಟಿಸಿ ನೋಡಿದವರೆಲ್ಲರೂ ಆನಂದಿತರಾಗ್ತಾರೆ. Those who behold the word of life will be controlled by the joy of the Lord. Fellowship with God and fellowship with people. Joy in the Lord is the essence of the message that He is giving. Do you have this eternal fellowship with God? Do you have this joy, that deep settled contentment, because you have fellowship with the Father through Jesus Christ and the Son? ದೇವರೊಂದಿಗೂ ಮನುಷ್ಯರೊಂದಿಗೂ ಅನ್ಯೋನ್ಯತೆ ಇರುವುದೇ ಅನಂತ ಜೀವ. ಉಂಟಾ ನಿಮಗೆ? ಅನುಭವ ಆಗಿದೆಯಾ? ನಿಜವಾದಂಥ ಆನಂದ ಸಂತೋಷ ನಿಮಗೆ ಇದೆಯಾ? ಕ್ರಿಸ್ತನಲ್ಲಿಯೇ ದೊರಕ್ತದೆ. ಪ್ರಾರ್ಥನೆ ಮೂಲಕ ಪಡ್ಕೊಳ್ಳಬಹುದು. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ಯೋಹಾನನ ಪತ್ರಿಕೆಯಲ್ಲಿ
ಅನ್ಯೋನ್ಯತೆಯ ಬಗ್ಗೆ ನಾವು ಓದಿದ್ದೇವೆ, ಕೇಳಿದ್ದೇವೆ. ಅನಂತ ಜೀವನ, ತಂದೆಯಾದ ದೇವರೊಂದಿಗೆ ಮತ್ತು ಇತರ ವಿಶ್ವಾಸಿಗಳೊಂದಿಗೆ ಅನ್ಯೋನ್ಯತೆ. ಇಂಥ ಅನ್ಯೋನ್ಯತೆಯನ್ನು ನಮಗೆ ದಯಪಾಲಿಸು ಮತ್ತು ಈ ಅನ್ಯೋನ್ಯತೆಯ ಗುಣಲಕ್ಷಣವಾದಂಥ ಶಾಂತಿ, ಸಮಾಧಾನ, ಆನಂದ, ತೃಪ್ತಿ ಇವನ್ನು ನಮಗೆ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ನಮ್ಮ ಜೀವನದಲ್ಲಿ ಸಂಪೂರ್ಣವಾದಂಥ ಆನಂದ, ಸಂಪೂರ್ಣವಾದಂಥ ಸಮಾಧಾನ, ತೃಪ್ತಿ ಇಲ್ಲ. ಆದ್ದರಿಂದ ನಿನ್ನ ಹತ್ರ ಬರ್ತೇವೆ ಸ್ವಾಮಿ. ನಮ್ಮನ್ನು ನೀನು ಕ್ಷಮಿಸಿ, ಅಂಗೀಕರಿಸಿ, ನಿನ್ನ ಸ್ವರ್ಗೀಯ ಆನಂದದಿಂದ ನಮ್ಮನ್ನು ತುಂಬಿಸುವಂತೆ ನಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.